ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 9ನೇ ಜ್ಯೋತಿರ್ಲಿಂಗ ನಾಗೇಶ್ವರ. ಗುಜರಾತ್ನ ದ್ವಾರಕೆಯಲ್ಲಿ ನೆಲೆ ನಿಂತಿರುವಂತಹ ನಾಗೇಶ್ವರನ ದರ್ಶನ ಇಲ್ಲಿಯೇ ಸಾಧ್ಯ. ಜೊತೆಗೆ ನಾಗೇಶ್ವರ ಹೆಸರಿಗೆ ತಕ್ಕಂತೆ ಈ ಜ್ಯೋತಿರ್ಲಿಂಗದಲ್ಲಿ ನಿಮಗೆ ಲಿಂಗದ ಮೇಲ್ಗಡೆ ನೈಸರ್ಗಿಕವಾಗಿ ಹಾವಿನ ಪದರವುಳ್ಳ ಆಕೃತಿ ಕಂಡುಬರುತ್ತೆ. ಆ ಕಾರಣದಿಂದಲೇ ಈ ಹೆಸರು ಇನ್ನಷ್ಟು ಸೂಕ್ತವಾಗಿ ತೋರುತ್ತೆ. ಅದು ಈ ಜ್ಯೋತಿರ್ಲಿಂಗದ ಮಹಿಮೆ ಕೂಡ. ಒಂದೊಂದು ಜ್ಯೋತಿರ್ಲಿಂಗ ದರ್ಶನಕ್ಕೂ ಜನ್ಮ ಜನ್ಮಾಂತರಗಳ ಪಾಪ ವಿಮೋಚನೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 9 ಜ್ಯೋತಿರ್ಲಿಂಗಗಳನ್ನು ನೋಡಿದ್ದಾಯಿತು. 10ನೇ ಜ್ಯೋತಿರ್ಲಿಂಗ ಘುಷ್ಮೇಶ್ವರ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನೆಲೆ ನಿಂತಿದ್ದಾನೆ ಘುಷ್ಮೇಶ್ವರ. ಆ ಜ್ಯೋತಿರ್ಲಿಂಗವನ್ನು ನೀವು ಇಲ್ಲೇ ವೀಕ್ಷಿಸಬಹುದು. ಜಾರ್ಖಂಡ್ನ ದೇವಘರ್ನಲ್ಲಿ ನೆಲೆ ನಿಂತಿದ್ದಾರೆ ವೈದ್ಯನಾಥೇಶ್ವರ. ವೈದ್ಯನಾಥೇಶ್ವರ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 11ನೇ ಜ್ಯೋತಿರ್ಲಿಂಗವಾಗಿ ನೆಲೆ ನಿಂತಿರುವಂಥದ್ದು. ಇಲ್ಲಿ ನೀವು ವೈದ್ಯನಾಥೇಶ್ವರನನ್ನು ನಮಿಸಿದ್ದೇ ಆದಲ್ಲಿ, ಆತನಿಗೆ ಪೂಜೆ ಸಲ್ಲಿಸಿದ್ದೇ ಆದಲ್ಲಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ದೀರ್ಘಾಯುಷ್ಯ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಬನ್ನಿ ಆ ನಂಬಿಕೆ, ಆ ಆಶಯದೊಂದಿಗೆ ದೇವರಿಗೆ ನಮಿಸೋಣ. ಪ್ರಾತಸ್ಮರಾಮಿ ಭವಭೀತಿಹರಂ ಸುರೇಶಂ ಗಂಗಾಧರಂ ವೃಷಭವಾಹನಮಂಬಿಕೇಶಂ. ಕೇದಾರನಾಥನಿಂದ ಹಿಡಿದು ರಾಮೇಶ್ವರದವರೆಗೂ ಪ್ರಯಾಣಿಸಿ ದರ್ಶನ ಪಡೆದಂಥ ಭಾವವೇ ಇಲ್ಲಿ ಹೊಮ್ಮುತ್ತದೆ. ಒಂದೇ ಸ್ಥಳದಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಭಾಗ್ಯ ನಮ್ಮದಾಗುತ್ತದೆ. ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 12ನೇ ಅಂದರೆ ಕೊನೆಯ ಜ್ಯೋತಿರ್ಲಿಂಗದ ದರ್ಶನ ಭಾಗ್ಯ ಈಗ ಲಭ್ಯವಾಗ್ತಾ ಇರುವಂಥದ್ದು. ಅದಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ, ಮಲ್ಲಿಕಾರ್ಜುನ ದರ್ಶನ ಬೆಂಗಳೂರಿನಲ್ಲೇ ಲಭ್ಯ.